ಇತ್ತೀಚಿನ ದಿನಗಳಲ್ಲಿ ಬೆನ್ನು ಸೊಂಟ ನೋವಿಂದ ಬಳಲ್ತಾ ಇರುವಂತಹ ಜನರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸಣ್ಣ ವಯಸ್ಸಿನವರು 20-25 ವರ್ಷದವರೆಗೂ ಬೆನ್ನು ಸೊಂಟ ನೋವು ಬರ್ತಾ ಇದೆ. ಮನೆಯಲ್ಲಿ ಕೆಲಸ ಮಾಡುವಂಥ ಹೆಂಗಸರಿಂದ ಹಿಡಿದು ನಿಂತ್ಕೊಂಡೇ ಪಾಠ ಮಾಡುವಂಥ ಟೀಚರ್ಸು, ನಿಂತ್ಕೊಂಡು ಅಂಗಡಿಯಲ್ಲಿ ಕೆಲಸ ಮಾಡೋರು, ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಡೆಸ್ಕ್ ಜಾಬ್ ಅಥವಾ IT ಕೆಲಸ ಮಾಡುವಂಥವ್ರು ಎಲ್ಲರಿಗೂ ಕೂಡ ಸೊಂಟ ನೋವು ಬೆನ್ನು ನೋವು ಬರ್ತಾ ಇದೆ. ಅವ್ರು ಕೇಳಿದ್ರೆ, ಅಯ್ಯೋ ಬೆನ್ನು ಸೊಂಟ ನೋವು ನಾರ್ಮಲ್ ಅಲ್ಲ ಡಾಕ್ಟ್ರೆ, ಎಲ್ಲರಿಗೂ ಬರುತ್ತಲ್ಲ ಅಂತ. ಖಂಡಿತ ಈ ಬೆನ್ನು ಸೊಂಟ ನೋವು ಅನ್ನೋದು ನಾರ್ಮಲ್ ಅಲ್ಲ. ಇದು ಯಾಕೆ ಬರ್ತಾ ಇದೆ? ಈ ಡಿಸ್ಕ್ ಸಮಸ್ಯೆ ಅಂದ್ರೆ ಏನು? ಡಿಸ್ಕ್ ಹೋಗಿ ನರದ ಮೇಲೆ ಒತ್ತಡ ಕೊಟ್ಟು ಕಾಲು ಸೆಳೆತ ಬರೋದು, ಬೆನ್ನು ನೋವು ಸೊಂಟ ನೋವು ಬರುವಂಥದ್ದಂದ್ರೆ ಏನು ಅನ್ನೋದು ಮುಖ್ಯ ಕಾರಣ ನಾವು ಅರ್ಥ ಮಾಡ್ಕೋಬೇಕು. ಅದು ಯಾಕಾಗುತ್ತೆ, ಅದರ ಕರೆಕ್ಟ್ ಆಗಿ ಅದನ್ನು ಸರಿಪಡಿಸ್ಕೊಳ್ಳೋಕೆ ಬೇಕಾಗಿರುವಂತಹ 4 ಸುಲಭ ಪರಿಹಾರಗಳೇನು, ಮನೆಯಲ್ಲೇ ಹೇಗೆ ನಾವು ಅದನ್ನ ಸರಿಪಡಿಸ್ಕೋಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ಬೆನ್ನು ಸೊಂಟ ನೋವು ಡಿಸ್ಕ್ ಸಮಸ್ಯೆ ಯಾಕೆ ಬರುತ್ತೆ ಅಂತ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಅದಕ್ಕೆ ಪರಿಹಾರ ಸರಿಪಡಿಸ್ಕೊಳ್ಳಿಕ್ಕೆ 4 ಯಾವ ಪರಿಹಾರಗಳು ಕೆಲಸ ಮಾಡುತ್ತೆ, ಅದನ್ನ ನಾವು ಹೇಗೆ ಮಾಡ್ಬೋದು ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಯಾಕೆ ಬರುತ್ತೆ ಈ ಡಿಸ್ಕ್ ಅಥವಾ ಬೆನ್ನುಹುರಿ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಬೆನ್ನುಹುರಿ ಅನ್ನೋಂಥದ್ದು ನಾವು ನಡಿಬೇಕಾದ್ರೆ, ನಾವು ಓಡಬೇಕಾದ್ರೆ, ಕೂತ್ಕೊಂಡು ಹೇಳ್ಬೇಕಾದ್ರೆ ನಮ್ಮ ಇಡೀ ದಿನನಿತ್ಯ ಜೀವನಕ್ಕೆ ಮುಖ್ಯವಾದ ಆಧಾರ ಸ್ತಂಭ. ಇದರಲ್ಲಿ ವರ್ಟಿಬ್ರಾ ಅಂತ 33 ಮೂಳೆಗಳಿರುತ್ತೆ. ಮೂಳೆಗಳ ಮಧ್ಯದಲ್ಲಿ ಶಾಕ್ ಅಬ್ಸಾರ್ಬರ್ ಅಥವಾ ಸ್ಪ್ರಿಂಗ್ ಅಥವಾ ಕುಶನ್ ಅಂತ ಹೇಳ್ಬೋದು, ಇದು ಡಿಸ್ಕ್ ಇಂದ ಆಗಿರುತ್ತೆ. ಅಂದ್ರೆ ಮೂಳೆಗಳ ಮಧ್ಯದಲ್ಲಿ ಈ ಡಿಸ್ಕ್ಗಳಿರುತ್ತೆ. ಇದು ಸರಿಯಾಗಿರೋದ್ರಿಂದ ನಾವು ನಮ್ಮ ದೇಹವನ್ನ ಆ ಕಡೆ ಈ ಕಡೆ, ಮುಂದ್ಗಡೆ ಹಿಂದ್ಗಡೆ ಯಾವ ಕಡೆ ಬೇಕಾದ್ರೂ ಮೂವ್ಮೆಂಟ್ ಮಾಡ್ಬೋದು, ಅದನ್ನ ತಿರುಗಿಸಬಹುದು. ಮತ್ತು ಇದು ಶಾಕ್ ಅಬ್ಸಾರ್ಬರ್. ಹೇಗೆ ನಾವು ಓಡಬೇಕಾದ್ರೆ, ನಡಿಬೇಕಾದ್ರೆ, ಕೂತ್ಕೊಂಡು ಹೇಳ್ಬೇಕಾದ್ರೆ ಆ ಬೆನ್ನುಹುರಿ ಮೇಲಿರುವಂತಹ ಒತ್ತಡ, ನಮ್ಮ ಆ ಬೆನ್ನುಹುರಿಯ ಮೂಳೆ ಕೀಲ್ಗಳ ಮೇಲೆ ಒತ್ತಡವನ್ನ ಕಡಿಮೆ ಮಾಡುವಂತಹ ಕೆಲಸ ಈ ಡಿಸ್ಕ್ಗಳು ಮಾಡ್ತಾ ಹೋಗುತ್ತೆ. ಅದು ಆರೋಗ್ಯವಾಗಿದ್ದಾಗ ನಮ್ಮ ಮೆದುಳಿಂದ ಹಾದು ಹೋಗ್ತಾ ಇರುವಂತಹ ಸ್ಪೈನಲ್ ಕಾರ್ಡು ಎಲ್ಲ ನರಗಳ ಮೇಲೆ ಯಾವುದೇ ರೀತಿ ಒತ್ತಡ ಇರೋದಿಲ್ಲ, ನಮ್ಗೆ ಯಾವುದೇ ರೀತಿ ನೋವು ಇರೋದಿಲ್ಲ. ಅಂದ್ರೆ ನಮ್ಮ ಬೆನ್ನುಹುರಿ, ನಮ್ಮ ನರ ಎಲ್ಲ ಆರಾಮಾಗಿ ಆರೋಗ್ಯವಾಗಿದೆ ಅಂತ ಹೇಳ್ಬೋದು. ಆದ್ರೆ ಈಗಿನ ಈ ಜೀವನ ಶೈಲಿಯಲ್ಲಿ ನಾವು ಹೆಚ್ಚೊತ್ತು ಕೂತ್ಕೊಂಡೇ ಕಳೆದು ಬಿಡ್ತೀವಿ. ಅಂದ್ರೆ ಕೂತ್ಕೊಂಡೇ ಇದ್ದಾಗ ನಮ್ಮ ಡಿಸ್ಕ್ಗಳ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ಅಥವಾ ನಾವು ಹೆಚ್ಚು ಹೊತ್ತು ನಮ್ಮ ಮೊಬೈಲಲ್ಲಿ ಅಥವಾ ನಾವು ಕೂತ್ಕೋತಾ ಇರುವಂತಹ ಕುರ್ಚಿ, ಸೋಫಾದಲ್ಲಿ ನಮ್ಮ ಭಂಗಿ ಸರಿ ಇರೋದಿಲ್ಲ. ಸೊ ಹಾಳಾಗಿರುವಂತಹ ಭಂಗಿ, ಮೊಬೈಲ್ ನೋಡ್ತಾ ಕೂತ್ಕೊಂಡ್ಬಿಡ್ತೀವಿ, ಸೋಫಾದ ಮೇಲೆ ಕೂತ್ಕೋತೀವಿ, ಅವಾಗ ನಮ್ಮ ಬೆನ್ನಿಗೆ ಕರೆಕ್ಟಾಗಿ ಸಪೋರ್ಟ್ ಇರೋದಿಲ್ಲ. ಈ ರೀತಿ ಇದ್ದಾಗ, ಅಥವಾ ನಮ್ಮ ಪೂರ್ವಜರ ತರ ನಾವು ಹೆಚ್ಚು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇಲ್ಲ, ಸೊ ನಾವು ವ್ಯಾಯಾಮಗಳನ್ನು ಮಾಡ್ತಾ ಇಲ್ಲ, ಹೀಗೆಲ್ಲ ಇದ್ದಾಗ ನಮ್ಮ ಮಾಂಸಖಂಡಗಳು ವೀಕ್ ಆಗ್ತಾ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸಣ್ಣ ವಯಸ್ಸಿನಲ್ಲೇ ಈ ಡಿಸ್ಕ್ ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತಾ ಇರೋದು. ಎಲ್ಲಕ್ಕಿಂತ ಮುಖ್ಯವಾದಂತಹ ಕಾರಣ ನಮ್ಮ ದೇಹದ ತೂಕ. ಈಗಿನ ಸಣ್ಣ ವಯಸ್ಸಿನವರು ಹೇಗಿತ್ತೋ, 100 ವರ್ಷ ಮುಂಚೆ ಸಣ್ಣ ವಯಸ್ಸಿನವರು ಅಂದ್ರೆ 20-30 ವರ್ಷದ ವಯಸ್ಸಿನವ್ರಿಗೆ ಎಷ್ಟು ತೂಕ ಇತ್ತೋ, ಈಗಿನ 20-30 ವರ್ಷದವರಿಗೆ ತೂಕ ಆವರೇಜ್ ನೋಡಿದ್ರೆ 15 kg ಹೆಚ್ಚಾಗಿದೆ ಅಂತ ಹೇಳಿ ವೈಜ್ಞಾನಿಕವಾಗಿ ಅದನ್ನ ಪ್ರೂವ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಆ 15 kg ಹೆಚ್ಚಿನ ಆ ತೂಕವನ್ನ ನಾವು 20ನೇ ವಯಸ್ಸಿನಿಂದನೇ ನಾವು ಆವರೇಜ್ ಆ ತೂಕವನ್ನ ಹೆಚ್ಚು ಹೊರ್ತಾ ಇದೀವಿ. ಅದೆಲ್ಲ ತೂಕ ನಮ್ಮ ಡಿಸ್ಕ್ಗಳ ಮೇಲೆ ಬೀಳುತ್ತೆ. ಅದು ನಮ್ಮ ಆ ಡಿಸ್ಕ್ ಮೇಲೆ ಬಿದ್ದಾಗ ಅದ್ರ ಒಳಗಡೆ ಇರುವಂತಹ ನ್ಯೂಕ್ಲಿಯಸ್ ಪಲ್ಪೋಸಸ್ ಅನ್ನುವಂತಹ ಸಾಫ್ಟ್ ಪಾರ್ಟ್ ಹಿಂದ್ಗಡೆ ಹೋಗಿ ನರದ ಮೇಲೆ ಒತ್ತಡ ಕೊಡುತ್ತೆ. ಕಂಟಿನ್ಯೂಸ್ ಆಗಿ ಬ್ಯಾಕ್ ಪೇನ್ ಬರೋದು, ಬೆನ್ನಲ್ಲಿ ಸ್ಟಿಫ್ನೆಸ್ ಬರೋದು, ಬಿಗಿತ ಬರೋದು, ಸೊಂಟದಿಂದ ಕಾಲಿಗೆ ಸೆಳೆತ ಬರೋದು, ಸಯಾಟಿಕಾ ಅಂತ ಹೇಳ್ತೀವಿ, ಈ ತೊಂದರೆಗಳು ಬರುವಂತದ್ದು ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಇದನ್ನ ಹೇಗೆ ಸರಿಪಡಿಸ್ಕೋಬೇಕು, ಅಥವಾ ಈ ಹೆಚ್ಚು ತೂಕ ಎನ್ನುವಂಥದ್ದು ಆ ಡಿಸ್ಕ್ ಮೇಲೆ ಅಷ್ಟೊಂದು ಪ್ರೆಷರ್ ಬೀಳುತ್ತಾ ಡಾಕ್ಟ್ರೆ, ಹೇಗೆ ಅನ್ನೋದನ್ನ ಮುಂದೆ ಕರೆಕ್ಟ್ ಆಗಿ ನೋಡ್ತಾ ಹೋಗೋಣ. ಸಹಜವಾಗಿ ಎಲ್ಲರ ಮನಸ್ಸಲ್ಲೂ ಡೌಟ್ ಬಂದೇ ಬರುತ್ತೆ. ನಾವು 60-70 kg ಇರ್ತೀವಿ, ಇನ್ನೊಂದು 4 kg ತೂಕ ಹೆಚ್ಚಿದ್ರೆ ಏನ್ ಡಾಕ್ಟ್ರೆ, ಒಂದ್ ಸಣ್ಣ ಹೊಟ್ಟೆ ಬೊಜ್ಜು ಬಂದ್ಬಿಡ್ತು, ಡೊಳ್ಳು ಹೊಟ್ಟೆ ಇದ್ರೆ ಏನ್ ಅದರಿಂದ ಬೆನ್ನಿಗೆ ಅದರಿಂದ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಡೌಟ್ ಬರ್ಬೋದು. ಇದನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಉದಾಹರಣೆಗಳಿಂದ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಬೆನ್ನುಹುರಿ ಒಂದು ಪಿಲ್ಲರ್ ಅಂತ ಅನ್ಕೊಳ್ಳಿ. ನಾವು ಒಂದು ಪಿಲ್ಲರಿಗೆ ನನ್ನ ಕುತ್ತಿಗೆಗೆ ಒಂದು ಬ್ಯಾಗ್ ಹಾಕೊಂಡಿದ್ದೀನಿ, ಅದಕ್ಕೆ 1 kg ತೂಕ ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದೀನಿ ಅಂತಂದ್ರೆ, ನನ್ನ ಕುತ್ತಿಗೆಗೆ ತೂಕ ಹೆಚ್ಚಾಗ್ತಾ ಇದ್ದಾಗೆ ನನ್ನ ದೇಹ ಮುಂದೆ ಬಾಗ್ತಾ ಬರುತ್ತೆ, ಆ ತೂಕಕ್ಕೋಸ್ಕರ ಬಾಗ್ತಾ ಬರುತ್ತೆ. ಅದೇ ರೀತಿ ನನ್ನ ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಇದೆ, ಡೊಳ್ಳು ಹೊಟ್ಟೆ ಆಗ್ತಾ ಇದೆ ಅಂದ ತಕ್ಷಣ ನನ್ನ ಸೆಂಟರ್ ಆಫ್ ಗ್ರಾವಿಟಿ, ನಾವು ನಿಂತ್ಕೊಂಡಿದ್ದಾಗ ಸೆಂಟರ್ ಆಫ್ ಗ್ರಾವಿಟಿ ನಮ್ಮ ಹಿಪ್ ಜಾಯಿಂಟ್ ಮುಖಾಂತರ ಹೋಗ್ತಾ ಇರುತ್ತೆ. ಆದ್ರೆ ಯಾವಾಗ ಹೊಟ್ಟೆ ಬೊಜ್ಜು ಹೆಚ್ಚಾಗುತ್ತೋ ಅವಾಗ ನಮ್ಮ ದೇಹ ಮುಂದಕ್ಕೆ ಬಾಗ್ತಾ ಬಂದ್ಬಿಡುತ್ತೆ. ಅದನ್ನ ಸರಿಪಡಿಸ್ಲಿಕ್ಕೆ ನಮ್ಮ ಬೆನ್ನು ಹೆಚ್ಚು ಆರ್ಚ್ ಮಾಡಬೇಕು, ಲಂಬಾರ್ ಲಾರ್ಡೋಸಿಸ್ ಹೆಚ್ಚು ಮಾಡಬೇಕು. ಅವಾಗ ಆ ಬೆನ್ನಿನ ಮೇಲೆ ಒತ್ತಡ ತುಂಬಾ ಜಾಸ್ತಿ ಬಿದ್ದ್ಬಿಡುತ್ತೆ. ಇದನ್ನ ಇನ್ನೊಂದು ಚಿಕ್ಕ ಉದಾಹರಣೆಯಿಂದ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಒಂದು ಬ್ಯಾಗ್, ನಾವು ಹಿಂದ್ಗಡೆ ಬೆನ್ನಿಗೆ ಹಾಕೊಳ್ಳುವಂತಹ ಬ್ಯಾಗ್ ಅಂತ ಅನ್ಕೊಳ್ಳಿ. ಒಂದು ಕ್ಯಾರಿ ಬ್ಯಾಗ್, ನಮ್ಮ ಬ್ಯಾಕ್ ಪ್ಯಾಕ್ ಇದೆ ಅಂತ, ಆ ಬ್ಯಾಕ್ ಪ್ಯಾಕ್ ನಮ್ಮ ಬೆನ್ನುಹುರಿ ಅಂತ ಅನ್ಕೊಳ್ಳೋಣ. ಅದು ಸಹಜವಾಗಿ ನಮ್ಮ ದೇಹದ ಲೋಡನ್ನು ತಗೊಳ್ತಾ ಇದ್ದಾಗ ಏನೂ ತೊಂದರೆ ಇರೋದಿಲ್ಲ. ಯಾವಾಗ 1 ಲೀಟರ್ ನೀರಿನ ಬಾಟ್ಲನ್ನ ನಾನು ಬ್ಯಾಕ್ ಪ್ಯಾಕ್ ಅಲ್ಲಿ ಇಟ್ಟೆ ಅಂತ ತಿಳ್ಕೊಳ್ಳಿ, ಅವಾಗ 1 kg ಅದಕ್ಕೆ ಹೆಚ್ಚಾಯ್ತು. ಅದು ತೂಕ ಎಷ್ಟಿತ್ತು ಅದಕ್ಕಿಂತ 1 kg ಹೆಚ್ಚಾಯ್ತು. ನಾವು ನೇರವಾಗಿ ಎತ್ತು ನೋಡಿದಾಗ 1 kg ಹೆಚ್ಚಾಯ್ತು. ಆದ್ರೆ
ಅದು ಯಾವಾಗ ಸ್ವಲ್ಪ ಮಟ್ಟಿಗೆ ನಾವು ಅದನ್ನ ಟಿಲ್ಟ್ ಮಾಡಿ ನೋಡು, ಅಂದ್ರೆ ಈಗ ಬ್ಯಾಗ್ ಅನ್ನ ನಾವು ನೇರವಾಗಿ ಎತ್ತಿದಾಗ ಒಂದು ತೂಕ ಇರುತ್ತೆ, ಅದನ್ನ ಟಿಲ್ಟ್ ಮಾಡಿ ಅಡ್ಡ ಮಾಡಿ ಅದನ್ನ ಎತ್ತಲಿಕ್ಕೆ ಹೋದಾಗ ಅದರ ತೂಕ ಹೆಚ್ಚಾಗುತ್ತೆ. ಇದನ್ನ ನಾವು ಲೀವರ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಲೀವರ್ ಮುಂದೆ ಬಗ್ಗಿ ಸೈಡ್ ಇಂದ ತೂಕ ಎತ್ತಿದಾಗ ಅದಕ್ಕೆ 3 ರಿಂದ 4 ಪಟ್ಟು 4 ರಿಂದ 6 ಪಟ್ಟು ಹೆಚ್ಚಾಗ್ತಾ ಬಂದ್ಬಿಡುತ್ತೆ. ಅದೇ ನಾವು 3-4 ಬಾಟಲ್ ಅನ್ನ ಆ ಬ್ಯಾಗ್ ಪ್ಯಾಕ್ ಅಲ್ಲಿ ಇಟ್ಟು ಸೈಡ್ ಇಂದ ಅಡ್ಡ ಮಾಡಿ ಅದನ್ನ ಎತ್ತಕ್ಕೆ ಹೋದಾಗ ಬಹಳಷ್ಟು 4 ರಿಂದ 6 ಪಟ್ಟು ತೂಕ ಹೆಚ್ಚು ಬಂದ್ಬಿಡುತ್ತೆ. ಅದೇ ರೀತಿ ನಾವು ಒಂದು 5 ರಿಂದ 10 kg ಹೆಚ್ಚಿದ್ರೂ ಕೂಡ ಅದು 4 ರಿಂದ 6 ಪಟ್ಟು. 5 kg ಹೆಚ್ಚಿದ್ರೆ ನಮ್ಮ ದೇಹದ ಎಷ್ಟು ಐಡಿಯಲ್ ವೇಟ್ ಇರಬೇಕು, 5 kg ಹೆಚ್ಚಿದ್ರೆ ನನ್ನ ಆ ಡಿಸ್ಕ್ಗಳ ಮೇಲೆ 4 ರಿಂದ 6 ಪಟ್ಟು ಅಂದ್ರೆ 20 ರಿಂದ 30 kg ತೂಕ ಆ ತೂಕ ಅದ್ರ ಮೇಲೆ ಆ ಡಿಸ್ಕ್ಗಳ ಮೇಲೆ ಹೆಚ್ಚು ಬೀಳ್ತಾ ಇದೆ. ನಾನು 10 kg ಹೆಚ್ಚಿದ್ರೆ 40 ರಿಂದ 60 kg ಎಕ್ಸ್ಟ್ರಾ ತೂಕ ಆ ಡಿಸ್ಕ್ಗಳು ತಗೋಬೇಕು. ಸೊ ಅದಕ್ಕೋಸ್ಕರನೇ ನಾನು ಏನು ಬಗ್ಗೆ ಭಾರ ಎತ್ತಲಿಲ್ಲ ಡಾಕ್ಟ್ರೆ ಅಂತ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಮೊನ್ನೆ ಬಂದಿದ್ರು. ಬೆನ್ನು ಸೊಂಟ ನಾವು ತುಂಬಾ ಡಿಸ್ಕ್, ನಾನೇನು ಎಲ್ಲೂ ಹೊಡ್ತಾ ಬಿದ್ದಿಲ್ಲ, ನಾನೇನು ಭಾರ ಎತ್ತಕ್ ಹೋಗಲ್ಲ ಅಂದ್ರೂ ನನ್ಗೆ ಹೇಗೆ ಡಿಸ್ಕ್ ಸಮಸ್ಯೆ ಬಂತು? ತುಂಬಾ ಹೊತ್ತು ಕೂತ್ಕೊಂಡು ಹೊಟ್ಟೆ ಬೊಜ್ಜು ಜಾಸ್ತಿಯಾಗಿ ಕೂತ್ಕೊಂಡು ಇದ್ದಾಗ ಆ ನರಗಳ ಮೇಲೆ ಡಿಸ್ಕ್ಗಳ ಮೇಲೆ ನಮ್ಮ ದೇಹ ತೂಕನೇ ಎತ್ಬಿಟ್ಟು ಆ ಡಿಸ್ಕ್ಗಳು ಇನ್ನು ಸವಕಳಿ ಬಂದು ನರದ ಮೇಲೆ ಒತ್ತಡ ಬರ್ತಾ ಇದೆ ಅಂತ. ಸೊ ಈ ರೀತಿ ಕರೆಕ್ಟ್ ಆಗಿ ಯಾಕೆ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಇದಕ್ಕೆ ಪರಿಹಾರ ಏನು ಅಂತ ನೋಡ್ತಾ ಹೋಗೋಣ. ಸೊ ಈ ತೊಂದರೆಗೆ ನಾವು ಪರಿಹಾರ ಹೇಗೆ ಕಂಡ್ಕೋಬೇಕು? ಮುಖ್ಯವಾಗಿ 4 ಪರಿಹಾರಗಳನ್ನ ನಾನು ಹೇಳ್ತೀನಿ. ಮೊದಲನೇದು, ನಮ್ಮ ದೇಹದ ಭಂಗಿಯನ್ನ ನಾವು ನಮ್ಮ ಜೀವನ ಶೈಲಿಯನ್ನ ಸರಿಪಡಿಸ್ಕೋಬೇಕು. ಅಂದ್ರೆ ನಾವು ಕೂತ್ಕೊಳ್ಳುವಂತಹ ರೀತಿ, ನಾವು ನಡೆಯುವಂತಹ ರೀತಿ, ನಾವು ಬೆಳಗಿಂದ ಸಂಜೆ ಏನೇನು ಕೆಲಸ ಮಾಡ್ತೀವಿ ಅದನ್ನ ಕರೆಕ್ಟ್ ಮಾಡ್ಕೊಂಡ್ರೆ ಖಂಡಿತವಾಗಿ ಆ ಬೆನ್ನಿನ ಮೇಲೆ ಒತ್ತಡ ಕಡಿಮೆ ಬೀಳುತ್ತೆ. ಅಂದ್ರೆ ನಾನು ಕೂತ್ಕೊಳ್ಳುವಂತಹ ಕುರ್ಚಿ ಎರ್ಗಾನಾಮಿಕ್ ಕುರ್ಚಿ ಆಗಿದೆಯಾ, ಅದು ನನಗೆ ಕರೆಕ್ಟ್ ಆಗಿ ಬೆನ್ನಿಗೆ ಕರೆಕ್ಟ್ ಆಗಿ ಸಪೋರ್ಟ್ ಕೊಡ್ತಾ ಇದೆಯಾ, ನನ್ನ ಪಾದಗಳು ನೆಲಕ್ಕೆ ಕರೆಕ್ಟ್ ಆಗಿ ರೆಸ್ಟ್ ಆಗಿದೆಯಾ, ಬೆನ್ನಿಗೆ ಕರೆಕ್ಟ್ ನನ್ನ ಆರ್ಚಿಗೆ ಕರೆಕ್ಟ್ ಆಗಿ ಸಪೋರ್ಟ್ ಕೊಡೋ ರೀತಿಯಲ್ಲಿ, ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡೋ ರೀತಿಯಲ್ಲಿ, ಕರೆಕ್ಟ್ ಆಗಿ ನನಗೆ ಎದುರುಗಡೆ ಕೂತ್ಕೊಂಡು ಓದ್ಬೇಕಾದ್ರೆ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ಬೇಕಾದ್ರೆ, ಟಿವಿ ಮುಂದೆ ಕೂತ್ಕೊಂಡು ನೋಡ್ಬೇಕಾದ್ರೆ, ಅಥವಾ ನಾನು ಊಟ ಮಾಡ್ಬೇಕಾದ್ರೆ ಕೂತ್ಕೊಳ್ಳುವಂತಹ ಕುರ್ಚಿ ಆಗಿರ್ಬೋದು, ನಾನು ನೆಲದ ಮೇಲೆ ಕೂತ್ಕೊಂಡಿದ್ದಾಗ ನನ್ನ ಭಂಗಿ ಸರಿಯಾಗಿದೆಯಾ, ಅದನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಕರೆಕ್ಟ್ ಆಗಿರುವಂತಹ ಭಂಗಿ ಏನು ಅಂತ. ನಾವು ಓಡಾಡಬೇಕಾದ್ರೆ, ನಡಿಬೇಕಾದ್ರೆ ವಾಕಿಂಗ್ ಸ್ಟೈಲ್ ಕರೆಕ್ಟ್ ಆಗಿದೆಯಾ, ನನ್ನ ಭುಜಗಳು ರಿಲ್ಯಾಕ್ಸ್ಡ್ ಆಗಿದೆಯಾ, ನಾನು ಬೆನ್ ಮಾಡ್ತಾ ಇದ್ದೀನಾ ಅನ್ನೋದನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ದೇಹದಲ್ಲಿ ತೂಕವನ್ನ ಹೇಗೆ ಎತ್ತಬೇಕು ಅನ್ನೋದು ಕರೆಕ್ಟ್ ಗೊತ್ತಿರಬೇಕು. ನಾವು ಕೆಲಸ ಮಾಡಬೇಕು ಅಂದ್ರೆ ನಾವು ಪ್ರತಿನಿತ್ಯ ಸ್ವಲ್ಪ ಆದ್ರೂ ತೂಕ ಎತ್ತುವಂತಹದ್ದು, ನಮ್ಮ ಬೆನ್ನಿನ ಮೇಲೆ ಒತ್ತಡ ಬೀಳುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಅದನ್ನ ಜಾಣತನದಿಂದ ಹೇಗೆ ಸರಿಯಾಗಿ ಮಾಡುವಂತದ್ದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಕರೆಕ್ಟ್ ಆಗಿ ತೂಕ ಎತ್ತುವಂತಹ ವಿಧಾನವನ್ನ ಕಲ್ತ್ಕೋಬೇಕು. ಬೆನ್ನು ಬೂನ್ ಮಾಡಿ ಎತ್ತೋದಲ್ಲ, ಬೆನ್ನು ನೇರ ಮಾಡಿ ನಮ್ಮ ಕಾಲುಗಳನ್ನ ಮಡಚಿ ಕರೆಕ್ಟ್ ಆಗಿ ತೂಕ ಎತ್ತಿದಾಗ ಬೆನ್ನಿನ ಮೇಲೆ ಒತ್ತಡ ಕಡಿಮೆ ಬೀಳುತ್ತೆ. ಸೊ ಈ ರೀತಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡಾಗ ನನ್ನ ದೇಹದ ಭಂಗಿ ಸರಿಯಾಗಿರುತ್ತೆ, ಡಿಸ್ಕ್ಗಳ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಸೊ ಬೆನ್ನ ಸೊಂಟನೋ ಬರಲ್ಲ, ಬಂದಿದ್ರು ಅದು ಬೇಗ ಕಡಿಮೆ ಆಗುತ್ತೆ. ಇದು ಅರ್ಥ ಮಾಡ್ಕೋಬೇಕು. ಎರಡನೇದು ತುಂಬಾ ಮುಖ್ಯವಾದಂತಹದ್ದು, ನಮ್ಮ ಬೆನ್ನಿನ ಅಕ್ಕಪಕ್ಕದಲ್ಲಿರುವಂತಹ ಸುತ್ತಮುತ್ತ ಇರುವಂತಹ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಅದಕ್ಕೆ ವ್ಯಾಯಾಮ ಮಾಡಬೇಕು. ಕೆಲವೊಂದು ಬೆನ್ನು ಹುರಿ ಅಂತಂದ್ರೆ ನಾನು ಯಾವಾಗ್ಲೂ ನನ್ನ ಪೇಷಂಟ್ಸ್ ಜೊತೆ ಹೇಳ್ಬೇಕಾದ್ರೆ ಹೇಳ್ತೀನಿ, ಇದು 3 ಪಿಲ್ಲರ್ ಇದ್ದ ಹಾಗೆ. ನನ್ನ ಬೆನ್ನು ಹುರಿ, ಮೂಳೆ, ನರಗಳು ಎಲ್ಲ ಒಂದು ಪಿಲ್ಲರ್, ಮಧ್ಯದ ಪಿಲ್ಲರ್, ಅಕ್ಕಪಕ್ಕದಲ್ಲಿ 2 ಮಾಂಸಖಂಡಗಳ ಪಿಲ್ಲರ್. 3 ಪಿಲ್ಲರ್ ಸಮನಾಗಿ ತೂಕ ಹಂಚ್ಕೋತಿದ್ರೆ ಬಿಲ್ಡಿಂಗ್ ಗಟ್ಟಿಯಾಗಿರುತ್ತೆ ಅಂತ. ಯಾವಾಗ ಆ ಅಕ್ಕಪಕ್ಕದ ಮಾಂಸಖಂಡಗಳ ಪಿಲ್ಲರ್ ವೀಕ್ ಆಗ್ಬಿಡುತ್ತೋ, ಮಧ್ಯದ ಪಿಲ್ಲರ್ ನಮ್ಮ ಬೆನ್ನುಹುರಿ ಮೇಲೆ ತೂಕ ಹೆಚ್ಚಾಗುತ್ತೆ. ಅವಾಗ ಅಲ್ಲಿ ಡಿಸ್ಕ್ ಸಮಸ್ಯೆ ಬರುತ್ತೆ, ನರಗಳ ಸಮಸ್ಯೆ ಬರುತ್ತೆ, ಎಲ್ಲ ತೊಂದರೆಗಳು, ಬೆನ್ನು ಸೊಂಟ ನೋವು ಬರಕ್ಕೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಸೊ ಆ ರೀತಿ ಆಗ್ಬಾರ್ದು ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಅಕ್ಕಪಕ್ಕದ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಅದಕ್ಕೆ ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು. ಮಾಂಸಖಂಡಗಳು ಗಟ್ಟಿಯಾಗಿದ್ದಾಗ ನಾನು ಯಾವಾಗ್ಲೂ ಕರೆಕ್ಟ್ ಆಗಿ ಒಂದು ಬೆಲ್ಟ್ ಹಾಕೊಂಡಿದ್ದಾಗ ನನಗೇನು ಬೆನ್ನಿಗೆ ಸಪೋರ್ಟ್ ಸಿಗುತ್ತೋ ಅದೇ ರೀತಿ ಸಪೋರ್ಟ್ ನಮ್ಮ ಮಾಂಸಖಂಡಗಳಿಂದನೇ ಸಿಗ್ಲಿಕ್ಕೆ ಸಾಧ್ಯ ಅಂತ. ಬೆನ್ನನ್ನ ಗಟ್ಟಿ ಮಾಡುವಂತಹ ಸ್ಪೈನ್ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಥವಾ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ನಾವು ಹೇಳ್ತೀವಿ. ಅದನ್ನ ಮಾಡೋದ್ರಿಂದ ನಮ್ಮ ಬೆನ್ನುಹುರಿ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಯಾವ್ದು ಮಾಡಬಹುದು? ಪೆಲ್ವಿಕ್ ಬ್ರಿಡ್ಜ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಸೊಂಟವನ್ನ ಮೇಲೆ ಕೆತ್ತುವಂತಹದ್ದು. ಬರ್ಡ್ ಡಾಗ್ ಎಕ್ಸಸೈಸ್, ಈ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಕೋರ್ ಮಸಲ್ಸ್ ಗಟ್ಟಿ ಆಗ್ತಾ ಬರುತ್ತೆ. ಪ್ಲಾಂಕ್ ಎಕ್ಸಸೈಸ್, ಅದು ರೆಗ್ಯುಲರ್ ಪ್ಲಾಂಕ್ ಆಗಿರಬಹುದು ಅಥವಾ ಅಸಿಸ್ಟೆಡ್ ಪ್ಲಾಂಕ್ ಆಗಿರಬಹುದು, ಪಾರ್ಷಿಯಲ್ ಪ್ಲಾಂಕ್ ಆಗಿರಬಹುದು. ಸೈಡ್ ಪ್ಲಾಂಕ್ ಎಕ್ಸಸೈಸ್, ಸೈಡ್ ಪ್ಲಾಂಕ್ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು ಗಟ್ಟಿಯಾಗುತ್ತೆ. ಈ ವ್ಯಾಯಾಮ ಕರೆಕ್ಟ್ ಆಗಿ ಮಾಡಬಹುದು. ನಾವು ಕ್ಯಾಟ್ ಕ್ಯಾಮಲ್ ಸ್ಟ್ರೆಚ್ ಎಕ್ಸಸೈಸ್ ಇದನ್ನ ಮಾಡಬಹುದು. ಕೆಲವೊಂದು ಯೋಗಾಸನಗಳನ್ನ ಮಾಡೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ಬೆನ್ನುಹುರಿಯನ್ನ ಕರೆಕ್ಟ್ ಆಗಿ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಪ್ರತಿನಿತ್ಯ ಒಂದು 10 ನಿಮಿಷ ಸಿಂಪಲ್ ಆಗಿ ಸ್ಟ್ರೆಚಸ್, ಯಾವ ಸ್ಟ್ರೆಚಸ್ ಅನ್ನ ಕರೆಕ್ಟ್ ಆಗಿ ಮಾಡೋದ್ರಿಂದ ಈ ಬೆನ್ನುಹುರಿಯನ್ನ ನಾವು ಆರೋಗ್ಯವಾಗಿ ಇಟ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು 2-3 ವಿಡಿಯೋಗಳನ್ನ ಮಾಡಿದ್ದೀನಿ. ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಡೀಟೇಲ್ ಆಗಿ ಅದನ್ನ ಅರ್ಥ ಮಾಡ್ಕೋಬಹುದು. ಸೊ ಎರಡನೇ ಮುಖ್ಯವಾದಂತಹ ವಿಧಾನ ವ್ಯಾಯಾಮಗಳನ್ನ ಕರೆಕ್ಟ್ ಆಗಿ ಮಾಡುವಂತದ್ದು. ಮೂರನೇದು, ನನಗೆ ಬೆನ್ನು ಸೊಂಟ ನೋವು ಬಂತು ಅಂದ ತಕ್ಷಣ ಹಲವಾರು ಜನ ಏನ್ ಅನ್ಕೋತಾರೆ, ನಾನು ರೆಸ್ಟ್ ತಗೊಂಡ್ರೆ ಆರಾಮಾಗುತ್ತೆ, ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾರೆ. ಇದು ತಪ್ಪು. ಬೆನ್ನುಹುರಿಗೆ ಮೂವ್ಮೆಂಟ್ ಇಸ್ ಮೆಡಿಸಿನ್.
ನಾವು ಚಲನೆ ಅದಕ್ಕೆ ಔಷಧಿ ಅಂತ. ಸೊ ಅದಕ್ಕೋಸ್ಕರ ಈ ಬೆನ್ನು ಸೊಂಟ ನೋವು ಬಂತು ಅಂದ ತಕ್ಷಣ ನಾವು ಆದಷ್ಟು ಒಂದ್ ಅಥವಾ 2 ದಿನ 3 ದಿನ ತುಂಬಾ ಜೋರು ನೋವಿದ್ದಾಗ 1 ಅಥವಾ 2 ದಿನ ಸ್ವಲ್ಪ ರೆಸ್ಟ್ ತಗೋಬೇಕು. ಕಾಲನ್ನ ಮಡಚ್ಕೊಂಡು ಕರೆಕ್ಟ್ ಆಗದ ರೀತಿಯಲ್ಲಿ ಮಂಡಿ ಕೆಳಗಡೆ ನಾವು 2 ದಿಂಬನ್ನು ಇಟ್ಕೊಂಡು ಕಾಲನ್ನ ಮಡಚ್ಕೊಂಡು ಮಲ್ಕೊಂಡಾಗ ಆರಾಮಾಗುತ್ತೆ. ಅಥವಾ ಒಂದು ಕುರ್ಚಿ, ನಾವು ನೆಲದ ಮೇಲೆ ಅಥವಾ ಮಂಚದ ಮೇಲೆ ಮಲ್ಕೊಂಡಿದ್ದಾಗ ಒಂದು ಕುರ್ಚಿ ಮೇಲೆ 2 ಕಾಲುಗಳನ್ನ 90 ಡಿಗ್ರೀಸ್ ಅಲ್ಲಿ ಬೆಂಡ್ ಮಾಡಿ ಕಾಲನ್ನ ಎತ್ತರದಲ್ಲಿ ಇಟ್ಕೊಂಡಿದ್ದಾಗ ಇದರಲ್ಲಿ ಆರಾಮ್ ಸಿಗುತ್ತೆ. ಹೇಗೆ ಈ ಡಿಸ್ಕ್ ಸಮಸ್ಯೆ ಇದ್ದಾಗ ತಕ್ಷಣ ಆರಾಮ್ ಸಿಗಬೇಕು ಅಂತ ನಾನೊಂದು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಹೇಳಿದ್ದೀನಿ. ಇದು ಸುಮಾರು 9 ಲಕ್ಷಕ್ಕಿಂತ ಹೆಚ್ಚು ಜನ ಈ ವಿಡಿಯೋನ ನೋಡಿದ್ದೀರಿ. ಸೊ ಅದನ್ನ ನೀವಿನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ಲಿಂಕ್ ಅಲ್ಲಿ ಕೊಟ್ಟಿದ್ದೀನಿ, ಅದನ್ನ ನೀವು ನೋಡ್ಬೋದು. ಅಂದ್ರೆ ಯಾವ ರೀತಿ ನಾವು ಕರೆಕ್ಟ್ ಆಗಿ ರೆಸ್ಟ್ ತಗೊಂಡ್ರೆ ಬೇಗ ಆರಾಮಾಗುತ್ತೆ, ಅದಾದ ನಂತರ ಯಾವ ವ್ಯಾಯಾಮಗಳಿಂದ ನಾವು ಪ್ರಾರಂಭ ಮಾಡಬೇಕು, ಆದಷ್ಟು ಬೇಗ ಮೂವ್ಮೆಂಟ್, ವಾಕಿಂಗು, ಸ್ವಿಮ್ಮಿಂಗು, ನಿಧಾನಕ್ಕೆ ಕೆಲವೊಂದು ಆಕ್ಟಿವಿಟಿಗೆ ನಾವು ಹೇಗೆ ವಾಪಸ್ ಬರ್ಬೋದು ಅನ್ನೋದು ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಸೊ ಇದು 3ನೇ ಮುಖ್ಯವಾದಂತಹ ಪರಿಹಾರ ಅಂತ ಹೇಳ್ಬೋದು. 4ನೇದು ಮತ್ತು ಎಲ್ಲಕ್ಕಿಂತ ಮುಖ್ಯವಾದಂತದ್ದು ನಮ್ಮ ದೇಹದ ತೂಕವನ್ನು ನಾವು ಕಡಿಮೆ ಮಾಡಬೇಕು. ನಾವು ಈಗಾಗಲೇ ಅರ್ಥ ಮಾಡ್ಕೊಂಡಿದೀವಿ, 1 kg ಹೆಚ್ಚು ತೂಕ ಇದ್ರೂ 4 ರಿಂದ 6 ಪಟ್ಟು ನಮ್ಮ ಆ ಬೆನ್ನುಹುರಿ ಮೇಲೆ ಒತ್ತಡ ಬಿದ್ದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ನಮ್ಮ ಐಡಿಯಲ್ ತೂಕ ಎಷ್ಟಿದೆ ಅಂತ ನೋಡ್ಕೊಂಡು, ನೀವು 5 kg 10 kg ಹೆಚ್ಚು ತೂಕ ಇದ್ರೆ ಅದನ್ನ ಹೇಗೆ ಇಳಿಸಕ್ಕೆ ನಾನೇನೇನ್ ಮಾಡ್ತಾ ಇದ್ದೀನಿ, ನಾನು ಆ ನಿರ್ಧಾರವನ್ನ ತಗೊಂಡಿದ್ದೀನೋ ಇಲ್ವೋ ಅಂತ ಕರೆಕ್ಟ್ ಅರ್ಥ ಮಾಡ್ಕೊಂಡು ದೇಹ ತೂಕವನ್ನ ಇಳಿಸ್ಲಿಕ್ಕೆ ಶುರು ಮಾಡಬೇಕು. ದೇಹ ತೂಕ ಇಳಿಸುವಂಥದ್ದು ಅಷ್ಟು ಸುಲಭ ಅಲ್ಲ. ಕರೆಕ್ಟ್ ಆಗಿ ನೀವೆಲ್ಲ ಪ್ರಯತ್ನ ಮಾಡಿರ್ಬೋದು, ಅದರಲ್ಲಿ ನೀವು ಪ್ರಯತ್ನದಲ್ಲಿ ಸಫಲರಾಗದೇ ಇರ್ಬೋದು. ಅದಕ್ಕೋಸ್ಕರ ಸುಲಭವಾಗಿ 21 ದಿನಗಳಲ್ಲಿ ನಾವು ಆ ಪ್ರಾಕ್ಟೀಸಿಗೆ, ಒಳ್ಳೆಯ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಳಿಕ್ಕೆ ಹೇಗೆ ಪ್ರಾರಂಭ ಮಾಡಬಹುದು, ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ದೀನಿ. 21 ದಿನ ಪ್ರತಿದಿನ ನಿಮ್ಗೆ ಒಂದೊಂದು ವಿಡಿಯೋ ಸಿಗುತ್ತೆ. ಅದರಲ್ಲಿ ಹೇಗೆ ನಮ್ಮ ಆಹಾರದಲ್ಲಿ ಬದಲಾವಣೆ ಮಾಡಬೇಕು, ಜೀವನ ಶೈಲಿಯಲ್ಲಿ ಏನ್ ಬದಲಾವಣೆ ಮಾಡಬೇಕು, ವರ್ಕೌಟ್ ಹೇಗೆ ಮಾಡಬೇಕು, ನೀರು ಕುಡಿಯೋದು ಯಾಕೆ ಮುಖ್ಯ, ಅದನ್ನ ನಾನು ಏನೇನ್ ಮಾಡಿದ್ದೀನಿ, ನನ್ನಲ್ಲಿ ಏನೇನ್ ಬದಲಾವಣೆಗಳಾಗ್ತಾ ಇದೆ, ಅದನ್ನ ನಾನು ಮುಂದೆ ಹೇಗೆ ತಗೊಂಡು ಹೋಗ್ಬೇಕು ಅಂತ ಬರ್ದಿಟ್ಕೊಳ್ಳಿಕ್ಕೆ, ನೋಟ್ ಮಾಡ್ಲಿಕ್ಕೆ ಜರ್ನಲ್ಗಳು, ಇವೆಲ್ಲವನ್ನೂ ಸೇರ್ಕೊಂಡು ಈ ಪ್ರೋಗ್ರಾಮ್ ಅಲ್ಲಿ ಕರೆಕ್ಟ್ ಆಗಿ ದೇಹ ತೂಕ ಇಳಿಸುವಂತಹ ವೈಜ್ಞಾನಿಕ ವಿಧಾನವನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಅಂದ್ರೆ ಏನೋ ಜಿಮ್ ಬೇಕು, ನನಗೆ ಹೋಗಕ್ ಆಗ್ತಾ ಇಲ್ಲ, ನನಗೆ ಟೈಮ್ ಇಲ್ಲ ಅಂತ ಅನ್ನೋರಿಗೆ ಕರೆಕ್ಟ್ ಆಗಿ ಇದು ಮನೆಯಲ್ಲೇ ಮಾಡುವಂತಹದ್ದು, ಮನೆಯಲ್ಲೇ ವ್ಯಾಯಾಮ, ಮನೆ ಊಟನೇ ಮಾಡ್ಕೊಂಡು ದೇಹ ತೂಕ ಇಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಪ್ರೋಗ್ರಾಮ್ ಅನ್ನ 21 ದಿನಗಳಲ್ಲಿ ಹೇಗೆ ಮಾಡ್ಬೋದು. 21 ದಿನ ಅನ್ನೋದಕ್ಕೂ ಅದರ ಪ್ರಾರಂಭ ಅಷ್ಟೇ. ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಮ್ಮ ಜೀವನ ಶೈಲಿನ ಚೆನ್ನಾಗಿಟ್ಕೊಂಡು ನಮ್ಮ ಬೆನ್ನುಹುರಿಯನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ, ಇದೇನಿದು ಡಾಕ್ಟರ್ 21 ದಿನದ ತೂಕ ಇಳಿಸೋದ್ರ ಬಗ್ಗೆ ನಾನು ಮಾಡಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಪಿನ್ಡ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಒತ್ತಿದ್ರೆ ನಿಮ್ಗೆ ಅದರ ಡೀಟೇಲ್ಡ್ ಕರಿಕ್ಯುಲಮ್ ಕಾಣಿಸುತ್ತೆ. ನಿಮ್ಗೆ ಇಷ್ಟ ಆದ್ರೆ ಅದಕ್ಕೆ ನೀವು ಜಾಯಿನ್ ಆಗ್ಬಹುದು. ಅಥವಾ ನಾನು ಈ 4 ಪರಿಹಾರಗಳನ್ನ ಅರ್ಥ ಮಾಡ್ಕೊಂಡು ಇವತ್ತಿಂದ ಮಾಡ್ತೀನಿ ಅಂತ ನಿಮ್ಗೆ ಉತ್ತೇಜನ ಈ ವಿಡಿಯೋದಿಂದ ಸಿಕ್ಕಿದ್ರೆ ಸ್ಟ್ರಾಂಗ್ ಸ್ಪೈನ್ ಅಂತ ನೀವು ದಯವಿಟ್ಟು ಮೆಸೇಜ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಮೆಸೇಜ್ ಮಾಡಿ. ಸ್ಟ್ರಾಂಗ್ ಸ್ಪೈನ್ ಅಂತ ಅಂದ್ರೆ ನಾನು ನನ್ನ ಬೆನ್ನುಹುರಿಯನ್ನ ಗಟ್ಟಿಯಾಗಿಟ್ಕೊಳ್ಳಿಕ್ಕೆ ನಾನು ಮುಂದೆ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಅಂತ. ಯಾಕಂದ್ರೆ ನಾವು ನಡಿಬೇಕಾದ್ರೆ ನಮ್ಮ ಇಡೀ ಜೀವನ, ನಾವು ಸಣ್ಣ ಮಕ್ಕಳಿದ್ದಾಗಿಂದ ನಮ್ಮ ಇಡೀ ಜೀವನವನ್ನ ನಮ್ಮ ಬೆನ್ನುಹುರಿನೇ ಮುಖ್ಯ ಪಿಲ್ಲರ್ ಆಗಿ ಅದು ನಡೆಸ್ಕೊಂಡು ನಮ್ಮನ್ನ ಜೀವನ ಸಾಗಿಸ್ಲಿಕ್ಕೆ ಸಹಾಯ ಮಾಡ್ತಾ ಇದೆ. ಆದ್ರೆ ಬೆನ್ನು ಸೊಂಟ ನೋವು ಬಂದಾಗ ಅದು ನಮ್ಗೆ ಹೇಳ್ತಾ ಇದೆ, ಅಯ್ಯೋ ನನ್ನ ಹತ್ರ ಆಗ್ತಾ ಇಲ್ಲ, ನನ್ನ ಕಡೆ ನೋಡು, ನನ್ನನ್ನ ಕೇರ್ ಮಾಡು ಅಂತ. ಅದನ್ನ ಆ ಕೇರ್ ಮಾಡುವಂತ ಆ ಹೇಳ್ತಾ ಇರುವಂತಹ ಕೂಗನ್ನ ನಾವು ಕೇಳ್ಕೊಂಡು ಅದಕ್ಕೆ ಸ್ಪಂದಿಸಿ ನಾವು ಅದನ್ನ ಸರಿಯಾಗಿ ನೋಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಅದನ್ನ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ನಾವು ಜಾಣರಾಗೋದಿಲ್ಲ. ಅದಕ್ಕೆ ಅತ್ಯಂತ ಮುಖ್ಯವಾದಂತಹದ್ದು ದೇಹ ತೂಕ ಇಳಿಸೋದು, ಪ್ರತಿನಿತ್ಯ ವ್ಯಾಯಾಮ ಮಾಡುವಂಥದ್ದು, ಸರಿಯಾದ ಭಂಗಿಯಲ್ಲಿರುವಂಥದ್ದು, ಕರೆಕ್ಟ್ ಆಗಿ ಬೇಗ ಬೆನ್ನು ಸೊಂಟ ನೋವಿಂದ ಚೇತರಿಕೆಯಾಗಿ ಹೊರಗಡೆ ಬರುವಂಥದ್ದು. ಅದನ್ನ ನಾವೆಲ್ಲರೂ ಸೇರ್ಕೊಂಡು ನಮ್ಮ ಬೆನ್ನುಹುರಿಯನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಕ್ಕೆ ಮುಂದುವರಿಯೋಣ. ನಮ್ಮ ಮೊದಲ ಹೆಜ್ಜೆಯನ್ನ ಇಡೋಣ. ನಿಮ್ಗೆ ಅದ್ರ ಬಗ್ಗೆ, ಈ ಕೋರ್ಸ್ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತಂದ್ರೆ ಎಸ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಆ ಲಿಂಕ್ ಅನ್ನ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಆ ಕಮೆಂಟ್ ರಿಪ್ಲೈ ಆಗಿ ನಾನು ಕಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.